ಕೊನೆಗೂ ಇವನ್ ಜೊತೆ ಬ್ರೇಕಪ್ ಮಾಡ್ಕೊಬಿಟ್ಟೆ. ಈ ತರ ಟಾಕ್ಸಿಕ್ ಹುಡುಗನ ಜೊತೆ ಎಲ್ಲ ಬದುಕಕ್ಕಾಗಲ್ಲಪ್ಪ. ಇನ್ಮೇಲಿಂದನಾದ್ರೂ ನೆಮ್ಮದಿಯಾಗಿರ್ಬೋದು. ಈ ತರ ಸಡನ್ ಆಗಿ ಕೈ ಕೊಡ್ತಾನೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಅವನು ಎಲ್ಲರ ತರನೂ ಅಲ್ಲ, ಒಳ್ಳೆ ಹುಡುಗ ಅಂತ ಅವನು ನಂಬ್ಕೊಂಡಿದ್ದೆ. ಐ ಆಮ್ ಫ್ರೀ. ಡಿಪಿನೇ ಕಾಣಿಸ್ತಿಲ್ಲ. ನಾನು ಏನಾದ್ರೂ ಬ್ಲಾಕ್ ಮಾಡ್ಬಿಟ್ನಾ? ಬ್ರೇಕಪ್ ಆಗಿ ಒಂದಿನನೂ ಆಗಿಲ್ಲ. ಯಾಕೆ ಹುಡುಗರೆಲ್ಲ ಹಿಂಗೆ? ನನ್ನ ಮೇಲೆ ಒಂಚೂರು ಫೀಲಿಂಗ್ಸೇ ಇಲ್ಲ ಅನ್ಸುತ್ತೆ ಇವನಿಗೆ. ಆಗೋದೆಲ್ಲ ಆಗೋಯ್ತು. ಇನ್ಮೇಲೆ ಅವನದೇ ನೆನ್ಪು ಮಾಡ್ಕೊಂಡು ಕೂರೋದ್ರಲ್ಲಿ ಅರ್ಥ ಇಲ್ಲ. ಇನ್ಮೇಲೆ ನನ್ನ ಲೈಫ್ ಮೇಲೆ ನಾನು ಫೋಕಸ್ ಮಾಡಬೇಕು. ಅಲ್ಲ, ಅವ್ನು ಮಾತ್ರ ಬೇರೆ ಹುಡುಗಿರ ಜೊತೆ ಖುಷಿಯಾಗಿರ್ತಾನೆ. ನಾನು ಯಾಕೆ ಅವನನ್ನೇ ನೆನೆಸ್ಕೋಬೇಕು? ನಾನು ಬೇರೆ ಹುಡುಗರಿಗೆ ಮೆಸೇಜ್ ಮಾಡ್ತೀನಿ. ಮನಸ್ಸೇ ಒಪ್ಪಲ್ಲ. ನಾನು ಇಷ್ಟೊಂದು ಒಳ್ಳೆಯವಳಾಗಿದ್ರು ಅವ್ನು ನನ್ನನ್ನು ಬಿಟ್ಟು ಹೋಗ್ಬಿಟ್ಟ ಅಲ್ವಾ? ನಾನು ಅವನಿಗಿಂತ ಚೆನ್ನಾಗಿರೋ ಹುಡುಗ, ಅವನಿಗಿಂತ ಒಳ್ಳೆ ಹುಡುಗ, ಅವನಿಗಿಂತ ಶ್ರೀಮಂತನ ಮದುವೆ ಆಗಿ ತೋರಿಸ್ತೀನಿ. ದೇವ್ರೇ, ನಾನು ಯಾರಿಗೆ ಅನ್ಯಾಯ ಮಾಡಿದ್ದೆ? ನನ್ನ ಜೀವನದಲ್ಲೇ ಯಾಕೆ ಹಿಂಗಾಗುತ್ತೆ? ಲೇ, ಅವ್ನು ಡಿ ಪಿ ನೋಡ್ತೇನೆ ಆಗ್ಲೇ ಬೇರೆ ಹುಡುಗಿ ಜೊತೆ ಫೋಟೋ ಹಾಕ್ಬಿಟ್ಟವನೆ. ನನಗೆ ಮೊದಲಿಂದನೂ ಅನುಮಾನ ಇತ್ತು ಅವ್ನು ಬೇರೆ ಹುಡುಗಿನ ಸೀಕ್ರೆಟ್ ಆಗಿ ಮೇಂಟೈನ್ ಮಾಡ್ತವನೆ ಅಂತ. ನಾನು ತೊಲಗ್ಲಿ ಅಂತಾನೆ ಕಾಯ್ತಿದ್ದ ಅನ್ಸುತ್ತೆ. ಆಗ್ಲೇ ಬೇರೆ ಹುಡುಗಿ ಜೊತೆ ಫೋಟೋ ಹಾಕವನೆ. ನನಗೆ ಮೋಸ ಮಾಡಿದ್ದಾನಲ್ವಾ, ಅವನಿಗೂ ಆ ಹುಡುಗಿ ಅದೇ ಥರ ಮೋಸ ಮಾಡೋಗ್ಬೇಕು. ದೇವ್ರೇ, ನೀನೇನಾದರೂ ನಿಜವಾಗ್ಲೂ ಇದ್ರೆ ಈ ವಿಷಯನ ಬೇಗ ನನ್ನ ಕಿವಿಗೆ ಬೀಳಂಗ್ ಮಾಡಪ್ಪ. ದೇವ್ರೆ ದೇವ್ರೆ ದೇವ್ರೆ.